ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ ಮತ್ತು ಸುಸ್ವಾಗತ. ನಾನು ಇವತ್ತು ಕನಸಿನ ಬಗ್ಗೆ ತಮ್ಮ ಜೊತೆ ಮಾತಾಡಬೇಕು ಅಂತ ಬಂದಿದ್ದೇನೆ. APJ ಅಬ್ದುಲ್ ಕಲಾಂ ಅವರು ಕನಸಿನ ಬಗ್ಗೆ ತುಂಬಾ ಕನಸನ್ನು ಕಂಡವರು. ಅವರು ಯಾವಾಗಲೂ ಹೇಳ್ತಾ ಇದ್ರು, ಡ್ರೀಮ್ ಡ್ರೀಮ್ ಡ್ರೀಮ್, ಡ್ರೀಮ್ಸ್ ಟ್ರಾನ್ಸ್ಫಾರ್ಮ್ ಇಂಟು ಥಾಟ್ಸ್ ಅಂಡ್ ಥಾಟ್ಸ್ ರಿಸಲ್ಟ್ಸ್ ಇನ್ ಆಕ್ಷನ್ ಅಂತ. ಅಂದ್ರೆ ನಾವು ಎಷ್ಟು ಕನಸನ್ನ ಕಾಣುತ್ತೇವೋ ಅಷ್ಟು ಸಾಧನೆ ಹತ್ತಿರಕ್ಕೆ ಹೋಗ್ತಾ ಇರ್ತೇವೆ. ಈ ಕನಸುಗಳು ಮಾತ್ರ ನಮ್ಮ ಸುಪ್ತ ಪ್ರಜ್ಞೆಯ ಜೀವಂತಿಕೆಯನ್ನ ಪ್ರತಿಫಲಿಸ್ತಾ ಇರ್ತವೆ. ಹೀಗೆ ಸುಮಾರು ವರ್ಷಗಳ ಹಿಂದೆ ಒಬ್ಬ ಹುಡುಗ ಶಾಲಾ ಪ್ರವಾಸದ ನಿಮಿತ್ತ ದೆಹಲಿಗೆ ಹೋಗಿರ್ತಾನೆ. ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಕುದುರೆಗಳನ್ನ ಲಾಯದಲ್ಲಿ ಕಟ್ಟಿ ಹಾಕಿರ್ತಾರೆ. ಯಾಕೆಂದ್ರೆ ಹಿಂದೆ ರಾಷ್ಟ್ರಪತಿಗಳು ನಗರ ಪ್ರವಾಸವನ್ನ ಕುದುರೆ ಗಾಡಿಯಲ್ಲೇ ಮಾಡ್ತಾ ಇರ್ತಾರೆ. ಈ ಹುಡುಗ ಆ ಕುದುರೆ ತಿಂತಿದಂತ ಮೇವು, ಅವರುಗಳ ಮಾಡ್ತಿದ್ದಂತ ಸೇವಕರು, ಅವರ ಸಮವಸ್ತ್ರ ಎಲ್ಲವನ್ನು ನೋಡಿ ತುಂಬಾ ಪ್ರಭಾವಿತನಾಗಿರ್ತಾನೆ. ರಾತ್ರಿ ಮನೆಗೆ ಬಂದು ಮಲಗಿದಾಗ ಕೂಡ ಅವನ ಕನಸಲ್ಲಿ ಬರೀ ಆ ಕುದುರೆನೇ ಕಾಣ್ತಾ ಇರುತ್ತೆ. ಆ ಕನಸನ್ನ ಕಾಣ್ತಾ ಕಾಣ್ತಾ ಅವನಿಗೆ ದಿನಾ ಯೋಚನೆ ಬರೋಕ್ ಸ್ಟಾರ್ಟ್ ಆಗುತ್ತೆ. ನಾನು ಆ ಕುದುರೆಯನ್ನ ನೋಡಿ ತುಂಬಾ ಮೋಹಿತಗೊಂಡ್ಬಿಟ್ಟೆ. ನಾನು ಮುಂದಿನ ಜನ್ಮದಲ್ಲಿ ಆ ಕುದುರೆನಾದ್ರೂ ಆಗ್ಬೇಕು, ಅಷ್ಟು ಚೆನ್ನಾಗಿದ್ದು ಆ ಕುದುರೆಗಳು ಅಂತ. ನೋಡಿ, ರಾಷ್ಟ್ರಪತಿ ಭವನದಲ್ಲಿದ್ದಂತ ಕುದುರೆಗಳನ್ನ ನೋಡಿ ಅವನಿಗೆ ತಾನು ಕುದುರೆ ಆಗ್ಬೇಕು ಅಂತ ಆಸೆ ಬರುತ್ತೆ. ವರ್ಷಗಳೇ ಕಳೆಯುತ್ತೆ. ಆತ ಭವ್ಯ ಭಾರತದ ಸಚಿವನಾಗ್ತಾನೆ. ಆಮೇಲೆ ಕಡೆಗೆ ರಾಷ್ಟ್ರಪತಿನೇ ಆಗೋಗ್ತಾನೆ. ನೋಡಿ, ರಾಷ್ಟ್ರಪತಿ ಭವನದಲ್ಲಿ ಕುದುರೆ ಆಗಬೇಕು ಅಂತ ಕನಸ್ಕೊಂಡಂತ ವ್ಯಕ್ತಿ ಅದೇ ರಾಷ್ಟ್ರಪತಿ ಭವನದಕ್ಕೆ ರಾಷ್ಟ್ರಪತಿ ಆಗ್ತಾನೆ. ಅವರು ನಮ್ಮ ಡಾಕ್ಟರ್ ಪ್ರಣವ್ ಮುಖರ್ಜಿ ಅವರು. ಒಂದು ಕನಸನ್ನ ಕಂಡಿದ್ದಕ್ಕೆ ಅವರಿಗೆ ಇಷ್ಟು ಶಕ್ತಿ ಬರೋಕೆ ಸಾಧ್ಯ ಆಯ್ತು. ಇದನ್ನೇ ನಾವು ನಮ್ಮ ಮಕ್ಕಳಲ್ಲೂ ಹೇಳ್ಕೊಡ್ಬೇಕು. ನೀವು ಒಳ್ಳೆ ಕನಸನ್ನ ಕಾಣಿ ಮಕ್ಕಳೇ. ಏಕೆಂದ್ರೆ ಕನಸು ಜೀವನಕ್ಕೆ ಸ್ಫೂರ್ತಿಯನ್ನು ತುಂಬ್ತಾ ಹೋಗುತ್ತೆ. ಅವರ ಬದುಕಿನ ದಾರಿಯನ್ನ ಬದಲಿಸುತ್ತೆ. ಅವರ ಬದುಕಿನ ದಾರಿಗೆ ಹೊಸ ಹೊಳಪನ್ನ ಈ ಕನಸು ಮಾತ್ರ ನೀಡೋಕೆ ಸಾಧ್ಯ. ತೇನ್ ಸಿಂಗ್ ನೋರ್ಕೆ ಶರ್ಫಾ ಚಿಕ್ಕ ವಯಸ್ಸಿನಿಂದನೂ ಅವರ ಗುಡಿಸಿನ ಹೊರಗಡೆ ಕೂತ್ಕೊಂಡು ಪ್ರತಿದಿನ ಮೌಂಟ್ ಎವರೆಸ್ಟ್ ನೋಡ್ತಾ ಇರ್ತಾನೆ. ಯಾವಾಗ ಬೆಳಿಗ್ಗೆ ಕೂತ್ರು ಅಲ್ಲೇ ನೋಡೋದು, ಮಧ್ಯಾಹ್ನನೂ ಅಲ್ಲೇ ನೋಡೋದು, ಸಂಜೆನೂ ಅಲ್ಲೇ ನೋಡೋದು, ದನ ಕಾಯಕ್ಕೆ ಅಂತ ಕರ್ಕೊಂಡೋಗಿರ್ತಾರೆ, ಅಲ್ಲೂ ಕೂಡ ಬೆಟ್ಟವನ್ನೇ ನೋಡೋದು. ಏನೋ ಅವನ ಉದ್ದೇಶ ಅಂದ್ರೆ, ನಾನು ಒಂದ್ ದಿವಸ ಈ ಬೆಟ್ಟವನ್ನ ಹತ್ತಬೇಕು, ಹೇಗಾದ್ರೂ ಮಾಡಿ ನಾನು ಹತ್ತೀನಿ ಅಂತ ಪ್ರತಿ ದಿವಸ ಕನಸನ್ನ ಕಾಣ್ತಾನೆ. ಆ ಕನಸು ಕಡೆಗೆ ಅವನ್ನ ಬೆಟ್ಟದ ತುದಿಗೆ ಕರ್ಕೊಂಡೋಗ್ಬಿಡುತ್ತೆ. ನೋಡಿದ್ರ ಕನಸಿನ ಮಹಿಮೆ ಎಷ್ಟು ಚೆನ್ನಾಗಿದೆ. ಅವನ ಕನಸನ್ನೇ ಕಾಣಲಿಲ್ಲ, ಅವನೇನು ಅಂದ್ಕೊಳ್ಳೇ ಇಲ್ಲ ಜೀವನದಲ್ಲಿ ಅಂದ್ರೆ ಖಂಡಿತ ಆ ಬೆಟ್ಟವನ್ನ ಭಾರತದ ಪ್ರಥಮ ವ್ಯಕ್ತಿಯಾಗಿ ಹತ್ತೋಕೆ ಸಾಧ್ಯ ಆಗ್ತಿತ್ತಾ? ಇಲ್ಲ. ಆದ್ರಿಂದ ನಾವು ಕನಸನ್ನ ಕಾಣಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಭವ್ಯ ಭಾರತ ಸಮಾನತೆಯ ದೇಶ ಆಗ್ಬೇಕು ಅಂತ ಕನಸನ್ನ ಕಂಡ್ರು. ಆ ಕನಸೇ ಅವರಿಗೆ ಸಂವಿಧಾನ ತನಕ ತಂದ್ಬಿಡ್ತು. ಮಹಾತ್ಮ ಗಾಂಧೀಜಿಯವರು ಮೂಲ ಶಿಕ್ಷಣದ ಮೂಲಕ ಸ್ವಚ್ಛ ಭಾರತದ ಕನಸನ್ನ ಕಂಡ್ರು. ಅದರತ್ತ ನಾವೆಲ್ಲ ಈಗ ಓಡ್ತಾ ಇದೀವಿ, ಸ್ವಚ್ಛ ಮೇವೆ ಜಯತೆ ಅಂತ ಹೇಳ್ತಾ ಇದೀವಿ. ಸುಭಾಷ್ ಚಂದ್ರ ಬೋಸ್ ಅವರು ಸ್ವತಂತ್ರ ಭಾರತದ ಕನಸನ್ನ ಕಂಡ್ರು. ಅದಕ್ಕೋಸ್ಕರ ತನು ಮನ ಧನವನ್ನ ತ್ಯಾಗ ಮಾಡಿದ್ರು. ಅದರಿಂದ ನಾವಿವತ್ತು ಸ್ವತಂತ್ರ ಭಾರತದಲ್ಲಿ ಬದುಕ್ತಾ ಇದೀವಿ. ಹೀಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸ್ವತಂತ್ರ ಭಾರತದ ಕನಸನ್ನ ಕಾಣಲಿಲ್ಲ ಅಂದ್ರೆ ನಮ್ಮ ದೇಶ ಅಷ್ಟು ಬೇಗ ಸ್ವಾತಂತ್ರ್ಯವನ್ನ ಪಡೆಯೋಕೆ ಸಾಧ್ಯ ಇತ್ತಾ? ಈ ಎಲ್ಲಾ ಮಾತುಗಳನ್ನ ನಾವು ಮಕ್ಕಳ ಕಿವಿಯಲ್ಲೂ ಆಗಾಗ ತುಂಬ್ತಾ ಇರಬೇಕು. ಮಕ್ಕಳೇ, ನೀವು ಕನಸನ್ನ ಕಾಣಿ, ನೀವು ಕನಸನ್ನ ಹಿಂದೆ ಹೋಗಿ ಆ ಕನಸನ್ನ ನನಸು ಮಾಡೋಕೆ ಪ್ರಯತ್ನ ಪಡಿ ಅಂತ ನಾವು ಪ್ರತಿ ದಿವಸ ಹೇಳ್ತಾ ಹೋದಾಗ ಅವ್ರ ಮನಸ್ಸಲ್ಲೂ ಹೌದಲ್ವಾ ಅಂತ ಬರ್ತಾ ಇರುತ್ತೆ. ಆ ಸುಪ್ತ ಪ್ರಜ್ಞೆಯನ್ನ ಜಾಗೃತಗೊಳಿಸಬೇಕಾದ್ದು ಪ್ರತಿಯೊಬ್ಬ ಹಿರಿಯರ, ಶಿಕ್ಷಕರ, ಹೆತ್ತವರ ಆದ್ಯ ಕರ್ತವ್ಯ. ನಾವು ಕೂಡ ಕನಸು ಕಾಣ್ಬೇಕು. ಕನಸಿಗೆ ವಯಸ್ಸಿಲ್ಲ. ಈ ಮಕ್ಕಳೇ ಕಾಣ್ಬೇಕು ಅಥವಾ ಮಧ್ಯ ವಯಸ್ಕರೇ ಕಾಣ್ಬೇಕು ಅಥವಾ ವಯಸ್ಸಾದವರೇ ಕಾಣ್ಬೇಕು ಅಂತ ಯಾವ ಶಾಸನವೂ ಇಲ್ಲ. ಎಲ್ಲರೂ ಅವರ ವಯಸ್ಸಿಗೆ ತಕ್ಕನಾಗಿ, ಅವರ ಅವಶ್ಯಕತೆಗೆ ತಕ್ಕನಾಗಿ ಕನಸನ್ನ ಕಾಣ್ತಾ ಇರೋಣ. ಆ ಕನಸುಗಳು ಕೂಡ ನನಸಾಗ್ಲಿ, ಎಲ್ಲರ ಕನಸುಗಳು ಕೂಡ ಬೇಗ ಸಾಕ್ಷಾತ್ಕಾರ ಕೊಡ್ಲಿ ಅಂತ ಬಯಸ್ತಾ ಈ ಒಂದು ಮಾತುಗಳನ್ನ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.